ಸೊ ಇಲ್ಲಿಗೆ ಬನ್ನಿ, ನಾವು ಅಡುಗೆ ಮಾಡ್ತಾ ಇರೋದು ನಾವು ಮುಖ್ಯ. ನಿಮ್ಗೆ ಜಾಸ್ತಿ ತಿನ್ನೋದಾ? ಹಂಗೆ ತಿನ್ಕೊಳ್ಳಿ. ಗ್ರಿಲ್ ಚಿಕನ್ ಬೇಗ ಮಾಡ್ಕೊಡಿ ಅಮ್ಮ, ಕರೆಂಟ್ ಬಂದಿದೆ. ಕಡೆಗೆ ಮುಚ್ಚಿ ಮುಚ್ಚಿ ಬೇಗ. ಬಾಯ್. ಮಾರ್ಕೆಟ್ಗೆ ಹೋಗಿ ಅಷ್ಟೆಲ್ಲ ತರಕಾರಿಗಳು ತಗೊಂಡು ಹಂಗೇನೆ ಚಿಕನ್ ತಗೊಂಡ್ ಬಂದಿದ್ದಾರೆ. ಬಟ್ ನನಗೆ ಅದೆಲ್ಲ ಜೋಡಿಸ್ಕೊಳಕಿದೆ, ಮಾಡಕ್ಕಂತೂ ಮೂಡಿಲ್ಲ ಇವಾಗ. ಸೊ ಅವ್ರನ್ನೇ ಕೇಳೋಣ ಏನ್ ಮಾಡ್ಕೊಡ್ತಾರ ಏನು ಅಂತ. ಬಟ್ ನಾನು ಗ್ರಿಲ್ ಚಿಕನ್ ತಿನ್ಬೇಕಂತ ಆಸೆ ಆಗಿದೆ. ನೋಡುವ. ತಗೊಳ್ಳಿ ನಿಮ್ ಚಿಕನ್. ತಿನ್ನೋದಾ? ಹಂಗೆ ತಿನ್ಕೊಳ್ಳಿ. ನಂಗೆ ಮಾಡಕ್ಕೆ ಬೇರೆ ಕೆಲಸ ಇದೆ ಆಯ್ತಾ, ಹೆಲ್ಪ್ ಮಾಡ್ಕೊಡ್ತೀನಿ. ನೀವು ಮಾಡ್ತೀರಾ? ಗ್ರಿಲ್ ಚಿಕನ್ ಬೇಕು. ಗ್ರಿಲ್ ಚಿಕನ್ ಮಾಡ್ಕೊಡ್ರಿ. ಗ್ರಿಲ್ ಚಿಕನ್ ಮಾಡ್ಬೇಕಾ? ಆಗುತ್ತಾ? ಪಟ್ಟಂತ ಆಗುತ್ತೆ ಗ್ರಿಲ್ ಚಿಕನ್. ನಿಜವಾಗ್ಲು? ಈಗ ಟೈಮ್ ಎಷ್ಟು? 8 ಗಂಟೆ. 9 ಗಂಟೆ ಅಷ್ಟರಲ್ಲಿ ರೆಡಿನಾ? ಓಕೆ, ಕಮ್ ಮಾಡ್ಕೊಡಿ. ಏನ್ ಮಾಡ್ಕೊಡ್ಬೇಕು ಹೆಲ್ಪ್? ಓಂ ರಾಮ್ ಭೀಮ್. ಅಲ್ಲ, ಮ್ಯಾರಿನೇಷನ್ ಎಂತ ಟೆಂಡರ್ ಆಗಿದ್ದು ಬುಷ್ ಅಲ್ಲಿ. ಅಂಡ್ ನಮ್ಮ ಹಸ್ಬೆಂಡ್ ಅವ್ರು ಏನ್ ನೋಡ್ತಾ ಇದ್ರು ನೋಡಿ ಟಿವಿಲಿ, ನಮ್ಮನ್ನೇ ನಾವೇ ಟಿವಿಲಿ ಬರೋ ತರ ಹೀರೋಯಿನ್ ಆಗ್ಬಿಟ್ಟಿದೀವಿ. ಕರೆಕ್ಟ್ ಆಗಿ ನಾನೇ ಬಂದೆ. ಏನಂದ್ರೆ ಅವ್ರು ಎಡಿಟ್ ಮಾಡಿ ಹಾಕಿದ್ಮೇಲೆ ಕ್ಲಿಯರ್ ಆಗಿ ನೋಡಿರ್ಲಿಲ್ವಂತೆ ವಿಡಿಯೋ ಹೇಗಿದೆ ಅಂತ. ಅದಕ್ಕೋಸ್ಕರ ಇಲ್ಲಿ ಹಾಕೊಂಡು ನೋಡ್ತಾ ಕೂತಿದ್ರು. ಬಟ್ ಮತ್ತೆ ಪುನಃ ಅರ್ಧದಿಂದ ನಾನು ಓಡಿಸಿದ್ದೀನಿ ಬೇರೆ ಕೆಲಸ ಮಾಡ್ಕೊಡೋದಕ್ಕೆ. ಈ ವಿಡಿಯೋನ ಲಾಗ್ನ ಗೋವಾ ಲಾಗ್ ನೀವು ನೋಡಿಲ್ಲ ಅಂದ್ರೆ ಮಿಸ್ ಮಾಡ್ದೆ ನೋಡಿ ಆಯ್ತಾ. ಸ್ವಾಗತಂ ಸುಸ್ವಾಗತಂ. ನನಗೆ ಗ್ರಿಲ್ ಚಿಕನ್ ಮಾಡಕ್ಕಿದೆ. ಫೈನಲಿ ಏನಂತ ಅನ್ಕೋಬೇಡಿ ಅಂತ ಮಾತ್ರ ಅನ್ಬೇಡಿ, ಮಾಡಿ. ಫೈನಲಿ ಹೆಂಗೋ ನನಗೆ ಅಡಿಗೆ ಮಾಡ್ಕೊಡೋದು ಬಂದಿದ್ದಾರೆ. ನಾನು ಬೇರೆ ಕೆಲಸ ಮಾಡ್ಬೇಕಿತ್ತು. ಕೆಲಸ ಮಾಡ್ತಾ ಇರೋದು, ಅದಕ್ಕೆ ನಾನು ಗ್ರಿಲ್ ಚಿಕನ್ ಮಾಡ್ತಾ ಇಲ್ಲ. ಚಿಕನ್ ಮಾಡ್ತಾರೆ. ಇಲ್ಲ, ನಾನ್ ಕೆಲಸ ಮಾಡಕ್ ಹೋಗ್ತೀನಿ. ಇವ್ರು ಇವಾಗ ಗ್ರಿಲ್ ಚಿಕನ್ ಮಾಡ್ತಾರೆ. ಅದನ್ನ ನಾನು ತಿಂದ್ಬಿಟ್ಟು ಹೆಂಗ್ ಮಾಡಿದ್ರು ಅಂತ ಹೇಳ್ತೀನಿ ನಿಮ್ಗೆ. ಹೆಂಗೆಲ್ಲ ಮಾಡ್ತೀನಿ ಅಂತ ಹೇಳಿ ವಿಡಿಯೋದಲ್ಲಿ. ಹೆಲ್ಪ್ ಇದ್ರೆ ಹೇಳಿ ಮಾಡ್ಕೊಡ್ತೀನಿ. ತುಂಬಾ ಶಾರ್ಟ್ ಪ್ರೊಸೆಸ್ ಅದು, ದಿಢೀರ್ ಅಂತ ಆಗೋಗುತ್ತೆ. ಹೆಂಗ ಹೇಳಿ, ಚುಟ್ಕಿ ಹೊಡೆಸಲು ಆಗೋಗುತ್ತೆ. ಬಟ್ ಕರೆಂಟ್ ಇರ್ಬೇಕು. ಈ ಸದ್ಯಕ್ಕೆ ನಮ್ಮಲ್ಲಿ ಕರೆಂಟ್ ಇಲ್ಲ, ನೋಡೋಣ ಹೆಂಗಾಗುತ್ತೆ ಅಂತ. ಆದಷ್ಟು ಚೆನ್ನಾಗಿ ಮಾಡಕ್ಕೆ ಟ್ರೈ ಮಾಡ್ತೀನಿ, ನಿಮ್ಗೂ ತೋರಿಸ್ತೀನಿ ಏನೇನಾಗ್ತೀನಿ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಟೆಂಡರ್ ಚಿಕನ್, ಇದು ಸಾಫ್ಟ್ ಆಗಿರೋ ಚಿಕನ್ ತಗೊಳ್ಳಿ. 1 kg ಒಳಗಡೆ ಚಿಕನ್ ತಗೊಳ್ಳಿ, ಅವಾಗ ಗ್ರಿಲ್ ಚಿಕನ್ ಚೆನ್ನಾಗಿ ಬರುತ್ತೆ. ಆದಷ್ಟು ಬೆಂಗಳೂರಲ್ಲಿ ಇರೋದಾದ್ರೆ, ಸಿಟಿಲಿ ಇರೋದಾದ್ರೆ ನಾರ್ಮಲ್ ಸಿಗುತ್ತೆ ಟೆಂಡರ್ ಚಿಕನ್. ಡಿಲಿಷಿಯಸ್ ಎಲ್ಲ ತಗೊಂತಿರಲ್ಲ, ಅದೇ ಚಿಕನ್. ಮೇನ್ ಮಸಾಲ, ಗ್ರಿಲ್ ಮಸಾಲ ಮಾಡ್ಬೇಕು. ಕ್ಯಾಮ್ರಾ ತಗೊಬಂದ್ ಅದರಿಂದ ತೋರಿಸಿ ಮಸಾಲನ. ಇಷ್ಟೊಂದ್ ಫಾಸ್ಟ್ ಆಗಿ ಮಾಡಿದ್ರೆ ಬೇಗ ಸಿಗಕ್ಕಿಲ್ಲಪ್ಪ. ನನ್ನ ಫಾಸ್ಟ್ ಆಗಿ ಮಾಡೋರು ಯಾರು ಇದಾರೆ? ನಾನೇನ್ ಮಾಡ್ದೆ, ಮಾಡ್ತಾ ಇದೀನಲ್ಲ. ಪಿರಿಯಾಪಟ್ಟಣಕ್ಕೆ ಹೋಗ್ಬಿಟ್ಟು ಹೊಲಕ್ ಹೋಗಿ ಶುಂಠಿ ಹಾಕಿ ಬೆಳದ್ದು ಹೋಗ್ಬಿಟ್ಟು ಕಿತ್ಕೊಂಡ್ ಬಂದು, ಈ ಪಿರಿಯಾಪಟ್ಟಣದ್ದೇನೆ ಶುಂಠಿ ಗೊತ್ತಾ? ಸಿಪ್ಪೆ ಸುಲ್ದು. ನಾನ್ ಬೆಳಿಲಿಲ್ಲ, ಡ್ಯಾಡಿ ಅವ್ರು ಬೆಳೆದ್ರು. ಬೇಗ ಮಾಡ್ಕೊಡಿ ಅಮ್ಮ, ಕರೆಂಟ್ ಬಂದಿದೆ. ಗ್ರಿಲ್ ಮಾಡ್ಕೊಬಿಡೋಣ. ಓಕೆ ಓಕೆ ಓಕೆ, ಕೊಡ್ತೀನಿ. ಎಲ್ಲ ಕ್ಲೀನ್ ಆಗಿ ತೆಗಿಬಾರ್ದ? ಗೊಜ್ಜೆ ಮಾಡಕ್ಕಾಗುತ್ತಾ? ಗೊಜ್ಜೆ ಇದ್ರೇನೆ ಟೇಸ್ಟ್ ಬರೋದು. ಹೋಟ್ಲಲ್ಲಿ ಕೆರ್ಕೊಂಡ್ ಮಾಡಲ್ವಾ? ಕೆರ್ಕೊಂಡು ಮನೆ ಊಟ ಅಂತ ಎಂತ ಕೇಳ್ತಾರೆ, ಟೇಸ್ಟ್ ಬರೋದೇ ಅದಕ್ಕೆ. ಆಯ್ತು, ಕೆರ್ಕೊಂಡು ಮಾಡ್ಲಾ ನಾನೀಗ? ನೀವ್ ಕೆರಿತಾ ಇದ್ರಲ್ಲ ಶುಂಠಿ, ನಾ ಫಸ್ಟ್ ಕೆರ್ಕೊಂಡು. One eternity later. ಅವನು ಚಿಕನ್ ಕರೆಕ್ಟ್ ಕಟ್ ಮಾಡಿಲ್ಲ, ನನ್ಗೆ ಇಷ್ಟ ಬಂದಂಗೆ. ನನ್ಗೆ ಇಷ್ಟ ಕಟ್ ಮಾಡಿದಂಗೆ ಹೆಂಗೋ ಮಾಡಿದಾನೆ. ಗ್ರಿಲ್ ಚಿಕನ್ ಈ ತರ ಎಲ್ಲ ಪೀಸಸ್ ಇರುತ್ತೆ ಅಂತ ಅನ್ಕೋಬೇಡಿ. ಇದು ಸರಿಯಾಗಿ ಕಟ್ ಮಾಡಿಲ್ಲ. ದೊಡ್ಡದಾಗಿ ಮೀಡಿಯಂ ಪೀಸ್ ಮಾಡ್ಕೊಳ್ಳಿ. ಇವಾಗ ಲೆಗ್ಗಿಗೆ ಲೈನ್ಸ್ ಹೊಡಿಯೋಣ, ಗ್ಯಾಸ್ ಅಂತ ಹೇಳ್ತಾರಲ್ಲ, ಲೈನ್ಸ್ ಮಸಾಲೆ ಹಿಡಿತದೆ ಚೆನ್ನಾಗಿ. ಹೊಡೆದ್ರೆ ಲೈನ್ ಆಯ್ತದೆ. ಆವಾಗ ಒಳಗಡೆಲ್ಲ ಜ್ಯೂಸಿಯಾಗಿರುತ್ತೆ, ಮಸಾಲ ಆಗಿ.
ಇರೋ ಬರೋ ಬಾಕ್ಸ್ ಗಳೆಲ್ಲ ಸ್ಪೈಸ್ ಎಲ್ಲ ಈ ಕೆಳಗಡೆ ತೆಗೆದು ಗುಡ್ಡೆ ಹಾಕೊಂಡಿದ್ದೀರಲ್ಲ. ನನಗೆ ಪಟ ಪಟ ಅಂತ ಆಗ್ಬೇಕಲ್ವಾ? ಹೌದೌದು, ನನ್ಗೆ ಕೆಲ್ಸ ನಾನೇ ಎತ್ತಿರ್ತೀನಿ, ಟೆನ್ಷನ್ ಏನಿಲ್ಲ ಅಷ್ಟೇ. ಇವಾಗ ವಿಂಗ್ಸ್ ಒಂದೆರಡು ಇರ್ಬೇಕು. ಹಿಂಗ್ ವಿಂಗ್ಸ್ ಕರೆಕ್ಟ್ ಆಗಿ ರೆಕ್ಕೆ ಅಂದ್ರೆ ರೆಕ್ಕೆನೆ ಮಾಂಸ ಎಕ್ಸ್ಟ್ರಾ ಬಿಟ್ಬಿಟ್ಟು ಕಟ್ ಮಾಡು ಅಂದ್ರೆ ಇದು ಎಕ್ಸ್ಟ್ರಾ ಬಿಟ್ಟಿರೋ ಮಾಂಸ ಇದು ಇಲ್ಲಿ ಕಟ್ ಮಾಡಕ್ ಬರಲ್ಲ. ಸರಿಯಾಗಿ ಎಲ್ಲ ಹೊಸಬ ಅನ್ಸುತ್ತ ಅವನು. ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸದ್ಯಕ್ಕೆ. ಹೆಂಗಿದ್ರು ಮಾಂಸನೇ, ಹೆಂಗಿದ್ರು ತಿನ್ನೋದೇ ಅಲ್ವಾ? ಅಲ್ವಾ? ತಿನ್ಕೊಳ್ಳೋಣ. ಇಷ್ಟ ಕಟ್ ಮಾಡಕ್ ಕೆಲ್ಸ ಇರೋದು. ಹೇಳಿಡ್ತೀನಿ. ಇವಾಗ ಇದಕ್ಕೆ ಮಸಾಲ ಹಾಕೊಳ್ಳೋಣ. ಚಿಕನ್ ಮತ್ತೆ ಹಾಕ್ತೀನಿ. ಫಸ್ಟ್ ಮಸಾಲೆಗಳನ್ನ ಹಾಕೊಳ್ಳೋಣ. ನೋಡಿ, ನೀರು ಒಂಚೂರು ಬಿಟ್ಬಿಡಿ, ಎಲ್ಲ ತೆಗ್ಬಿಡಿ. ಮತ್ತೆ ಇನ್ನೊಂದ್ ವಿಷಯ, ಮನೇಲಿ ಗಟ್ಟಿ ಮೊಸರಿದ್ರೆ, ನೀರಿಲ್ದೆ ಇರೋ ಮೊಸರಿದ್ರೆ ಹಂಗೆ ಡೈರೆಕ್ಟ್ ಆಗಿ ಹಾಕ್ಬೋದು. ಏನಾದ್ರು ಮೊಸರಲ್ಲಿ ನೀರಿತ್ತು ಅಂದ್ರೆ ಈ ತರ ಸೋಸ್ಕೊಳ್ಳಿ. ಜಿಂಜರ್ ಪೇಸ್ಟ್ ತಗೊಳ್ಳೋಣ. ಸ್ವಲ್ಪ ಗಾರ್ಲಿಕ್ ಜಾಸ್ತಿ ಇರ್ಲಿ, ಜಿಂಜರ್ ಕಮ್ಮಿ ಇರ್ಲಿ ಪೇಸ್ಟ್ ಮಾಡೋದಿಗೆ. ಮತ್ ನಾನ್ ಹೆಂಗ್ ಮಾಡ್ದೆ ಹೆಂಗ್ ಮಾಡಿದ್ರಿ ಗೊತ್ತಿಲ್ಲ, ನಾನ್ ಅಂದಾಜಿಗ್ ಮಾಡ್ದೆ. ಒಂದು ಮುಕ್ಕಾಲ್ ಸಾಕು ತಗೊಳ್ಳಿ. ಸಾಲ್ಟ್ ಪೌಡರ್ 1 ಸ್ಪೂನ್ ಕಂಪ್ಲೀಟ್ ತಗೊಳ್ಳಿ. ಆಯ್ತು, ಸೈಡ್ ಬನ್ನಿ. ನಾವು ಅಡ್ಗೆ ಮಾಡ್ತಾ ಇರೋದು, ನಾವು ಮುಖ್ಯ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕರೆಂಟ್ ಸಮಿಸಿ ಬಿಡಿ ನನ್ನ ಯಜಮಾನ್ರೆ, ಸಮಿಸ್ಬಿಟ್ರ. ಇದು ಒಂದು 1/4 ಟೀ ಸ್ಪೂನ್ ತಗೊಳ್ಳಿ. ಅರ್ಶಿನ ಪುಡಿ. ಅರ್ಶಿನ ಪುಡಿ ಆಯ್ತು. ನಮ್ಮನೇದು ಪೆಪ್ಪರ್ ಇಲ್ಲಿ, ನನ್ ಪೆಪ್ಪರ್ ಫ್ಲೇವರ್ ಇಷ್ಟ. ಸೊ ಒಂದು ಅರ್ಧ ಟೀ ಸ್ಪೂನ್ ತಗೊಳ್ಳಿ. ಅದಾಯ್ತಾ? ಇನ್ನು ಖಾರ ಪುಡಿ ನಾನು ಅರ್ಧ ಹಾಕೋತಿದ್ದೀನಿ ಇದರಲ್ಲಿ. ಇದು ಹೆಚ್ಚು ಕಮ್ಮಿ 3/4 ಟೇಬಲ್ ಸ್ಪೂನ್ ಬರುತ್ತೆ ಈ ಸ್ಪೂನ್ ಅಲ್ಲಿ. ಇದಾಯ್ತು. ನೆಕ್ಸ್ಟ್ ಗರಂ ಮಸಾಲ. ಗರಂ ಮಸಾಲ ಒಂದು ಪಿಂಚ್ ಸಾಕು. ಪಿಂಚ್. ನಾನೇನ್ ಪಿಂಚ್ ಇಡೋದು, ಮೇಡ ಬಿಟ್ಟಿರೋ ಅದೇ ಪಿಂಚ್ ಇದೆ. ಆ ಪಿಂಚ್ ಅಲ್ಲಿ ಒಂದು ಪಿಂಚ್ ಸಾಕು ನನಗೆ. ತುಂಬಾ ಅದಾಯ್ತು. ಇದಾಯ್ತು. ಸ್ವಲ್ಪ ಧನಿಯಾ ಪುಡಿ, ಚೂರ್ ಫ್ಲೇವರ್ಗೆ ಬ್ಯಾಲೆನ್ಸ್ ಮಾಡೋಕೆ ಎಷ್ಟು ಒಂದು 1/4 ಟೀ ಸ್ಪೂನ್. ನನ್ ಜಾಸ್ತಿ ಮಸಾಲ ಬೇಡ, ಸಾಕು. ಅದು ಆಯ್ತು. ಒಂದ್ 1/4 ಟೀ ಸ್ಪೂನ್ ಚಾಟ್ ಮಸಾಲ. ಇದು ಚಾಟ್ ಮಸಾಲ ಕಾಲು ತಗೊಳ್ಳಿ, ಇದೊಂದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಇನ್ನು ಹಾಕೊಳ್ಳೋಣ. ಆಯ್ತು. ನಿಂಬೆ ಹಣ್ಣು ಬೇಕು ನನಗೆ. ನಿಂಬೆ ಹಣ್ಣು ಬೇಕು. ಚೂರ್ ಸೋಯಾ ಸಾಸ್ ತಗೊಳ್ತಾ ಇದೀನಿ. ಒಂದು ಅರ್ಧ ಟೀ ಸ್ಪೂನ್ ಸಾಕು. ಇಷ್ಟೇ ಸಾಕ? ಅದ್ರಲ್ಲಿ ಅರ್ಧ ಬೇಕು. ಅಲ್ಲಿ ಸ್ಕ್ವೀಸರ್ ಕೆಚಪ್ ಏನಕ್ಕೆ ತಗೊಂಡ್ ಇಟ್ಕೊಳ್ಳಿ ಇಂದ ಕನ್ಫ್ಯೂಸ್ ಆಗ್ತಿದೀರಾ? ಚೂರ ಹಾಕೋದು ಚೆನ್ನಾಗಿರುತ್ತೆ. ನನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಕೆಚಪ್ ಅಲ್ಲಿ ಸ್ವಲ್ಪ ಟೇಸ್ಟ್ ಬಿಡುತ್ತೆ ಗ್ರಿಲ್ ಚಿಕನ್ಗೆ. ಒಂದ್ 1/4 ಟೀ ಸ್ಪೂನ್ ಹಾಕಿ ಸಾಕು. ಚೆನ್ನಾಗಿ ಶೇಕ್ ಮಾಡಿ ಸಾಕು. ಅದೇನ್ ಗೊತ್ತಾ, ಖಾರ ಇರುತ್ತಲ್ವಾ, ಎಲ್ಲಾನು ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕೋಸ್ಕರ ಚೂರು ಹಾಕೊಳ್ಳಿ. ಅದು ಕೆಲವು ಗ್ರಿಲ್ ಶಾಪ್ ಹಾಕ್ತಾರೆ, ಮಾಡೋ ಶಾಪ್ ಅಲ್ಲಿ. ಒಂದು ಚೂರ್ ಶುಗರ್. ಅರ್ಧ ಸಾಕ? ಶುಗರ್ ಹಾಕ್ತಿದ್ದೀರಾ? ಬ್ಯಾಲೆನ್ಸ್ ಮಾಡುತ್ತೆ. ಅದನ್ನ ಎರಡನ್ನ ಹಾಕೋಗೇನು, ಎರಡು ಬೇಕಾ? ಯಾಕಂದ್ರೆ ಬೇರೆ ಏನೋ ನಾನು ಏನು ಹಾಕ್ತಾ ಇಲ್ಲ. ಇದರಲ್ಲೇ ಹುಳಿ ಬಿಡ್ಬೇಕು, ಮತ್ತೆ ಎಲ್ಲ ಮೊಸರಲ್ಲಿ ಬಿಡ್ಬೇಕು. ಮೊಸರು ನೋಡೋದು ಎಷ್ಟು ಬರ್ತದೆ ಅಂತ. ಇದು ಗಟ್ಟಿ ಮೊಸರು ಒಂದು 2 ಸಾಕು ಅನ್ಸುತ್ತೆ, ಜಾಸ್ತಿ ಆಗ್ಬಿಡುತ್ತೆ. ಅಲ್ಲಿ ಕಸೂರಿ ಮೆಥಿ ಹಾಕಿ ಚೆನ್ನಾಗಿ ಮಿಕ್ಸ್ ಹೊಡೆದು ಚಿಕನ್ ಮ್ಯಾರಿನೇಷನ್ ಇಡೋಣ. ಇದು ಮಸ್ಟರ್ಡ್ ಆಯಿಲ್. ಮಸ್ಟರ್ಡ್ ಆಯಿಲ್ ಏನಕ್ಕೆ ಹಾಕ್ತಿದೀನಿ ಅಂದ್ರೆ, ಮಸ್ಟರ್ಡ್ ಆಯಿಲ್ ಅಲ್ಲಿ ಈ ತರ ಗ್ರೀನ್ ಚಿಕನ್ ತಂದೂರಿ ಮಾಡೋಕೆ ಒಂದು ಫ್ಲೇವರ್ ಬೀಳುತ್ತೆ. ಅದು ನನ್ಗೆ ಇಷ್ಟ. ಯೂಶಲಿ ಅಂಗಡಿಲೂ ಈ ಹೋಟೆಲ್ ಅಲ್ಲಿ ತಗೊಂಡ್ರು ಮಸ್ಟರ್ಡ್ ಆಯಿಲ್ ಹಾಕಿರ್ತಾರೆ. ಓಕೆ ಅಷ್ಟೇ ಸಾಕು. ಸ್ವಲ್ಪ ತುಪ್ಪನ ಹಾಕ್ತೀನಲ್ವಾ, ಅಲ್ಲಿಗೆ ತುಪ್ಪ ಲಾಸ್ಟಿಗೆ ಹಾಕೋದು. ತುಪ್ಪ ಸ್ಮೋಕ್ ಕೊಡಲ್ವಾ? ಕೊಡ್ಬೇಕು. ಕೆಂಡ ಉಂಟಾ ಸ್ಮೋಕ್ ಕೊಡಕ್ಕೆ? ತಗೊಂಡು ನಂಗೆ ಏನಾದ್ರು ಮಟ್ನ ಅಲ್ಲಿ ಏನೇನ್ ತೆಗ್ದಿಟ್ಕೊಂಡಿದ್ರಿ ನೋಡಿ. ಇದು ಹಾಕಿದೀನಿ, ಇದು ಹಾಕಿದೀನಿ, ಅದು ಹಾಕಿದೀನಿ. ಅವ್ರಿಗೇನೋ ಸಾಕು ಅನ್ಸುತ್ತೆ. ತುಂಬಾ ಮಸಾಲ ಸಾಕು, ಲೈಟ್ ಆಗಿರ್ಲಿ.
ಕಲರ್ಫುಲ್ ಆಗಿ ಕಾಣಿಸ್ಬೇಕು ಅಂದ್ರೆ ನೀವು ಬ್ಯಾಡ್ಗೆ ಚಿಲ್ಲಿ ಪೌಡರ್ ಹಾಕೊಳ್ಳಿ. ಬೇಡ್ಗೆ ಚಿಲ್ಲಿ ಪೌಡರ್ ಇಲ್ಲ, ಇದಿದೆ, ಕಾಯಿ ಇದೆ. ಬ್ಯಾಡ್ಗೆ ಪೇಸ್ಟ್ ಮಾಡಿ ಹಾಕೊಂಡ್ರು ಬರುತ್ತೆ. ಮಾಡ್ಕೊಡ್ಲಾ? ಬೇಡ, ಸಾಕು. ನೆಕ್ಸ್ಟ್ ಟೈಮ್ ಬ್ಯಾಡ್ಗೆ ಹಾಕ್ಬಿಟ್ಟು ಮಾಡಿ ತೋರಿಸ್ತೀನಿ ನಿಮ್ಗೆ. ಇದೇ ರೆಸಿಪಿ ಎಷ್ಟ್ ಸಲ ತೋರಿಸ್ತೀರಾ? ಇದಕ್ಕೆ ಬ್ಯಾಡ್ಗೆ ಹಾಕೋದು ಅದೇ ತಾನೇ ಕುಕಿಂಗ್ ಚಾನಲ್ ಗಳಿರೋದು. ಒಂದಕ್ಕೆ ಬ್ಯಾಡ್ಗೆ ಚಿಲ್ಲಿ ಹಾಕಿದ್ರೆ ಒಂದಕ್ಕೆ ಗುಂಟೂರು ಚಿಲ್ಲಿ ಹಾಕಿದ್ರೆ ಇನ್ನೊಂದು. ಎಲ್ಲದಕ್ಕೂ ಒಂದೇನೆ ಇರ್ತದೆ. ಒಂದಕ್ಕೆ ಕಸೂರಿ ಮೆಥಿ ಹಾಕಲ್ಲ, ಒಂದಕ್ಕೆ ಕಸೂರಿ ಮೆಥಿ ಹಾಕ್ತಾರೆ, ಒಂದಕ್ಕೆ ಗರಂ ಮಸಾಲ ಹಾಕಲ್ಲ, ಇನ್ನೊಂದಕ್ಕೆ ಗರಂ ಮಸಾಲ ಹಾಕ್ತಾರೆ. ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ ಕುಕಿಂಗ್ ಅಲ್ಲಿ ಏನಿದೆ. ಇವಾಗ ಇದಕ್ಕೆ ನಾನು ಚಾರ್ಕೋಲ್ ಸ್ಮೋಕ್ ಕೊಡ್ತೀನಿ ಸ್ವಲ್ಪ. ನೋಡೋಣ, ಚಾರ್ಕೋಲ್ ಇದ್ರೆ ಮಾತ್ರ ಚಾರ್ಕೋಲ್ ಸ್ಮೋಕ್ ಕೊಡ್ತೀನಿ, ಇಲ್ಲಾಂದ್ರೆ ಕೊಡಕ್ಕಾಗಲ್ಲ. ಸಾರಿ, ಯಾರಿದು ಬಾಲ ಎತ್ಕೊಂಡು ಒಂಚೂರು ಗೀನ ಹಂಗೆ ಹಾಕೊಳ್ಳಿ. ಮಸ್ಟರ್ಡ್ ಆಯಿಲ್ ಜೊತೆ ಗೀನು ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತೆ ಹಂಗೆ ಒಂದು ಅವಾಗ ಅದೆಲ್ಲ ಒಟ್ಟಿಗೆ ಹಾಕೊಂಡು ಮಿಕ್ಸ್ ಮಾಡ್ಬೋದು. ನಾನು ಮರ್ತು ಬಿಟ್ಟೆ, ಅದಕ್ಕೆ ಇನ್ನೊಂದ್ಸತಿ ಮಿಕ್ಸ್ ಕೊಟ್ಬಿಡೋಣ. ನೋಡ್ತಾ ಇದೀರಲ್ವಾ, ತುಂಬಾ ಲೈಟ್ ಮಸಾಲ, ತುಂಬಾ ಮೆತ್ಕೊಂಡ್ ತರ ಏನು ಹಾಕಿಲ್ಲ ಅವರು. ಈ ತರ ಸಿಂಪಲ್ ಆಗಿದ್ರೇನೆ ಇಷ್ಟ ಆಗೋದು. ಎಸ್ಪೆಷಲಿ ನನಗೆ ತುಂಬಾ ಮಸಾಲ ಇದ್ರೆ ಇಷ್ಟ ಆಗಲ್ಲ. ತುಂಬಾ ಚೆನ್ನಾಗಿ ಮಾಡ್ತಾರೆ, ಎಸ್ಪೆಷಲಿ ಮಂಜು. ಫ್ರೈಡ್ ಚಿಕನ್, ಗ್ರಿಲ್ ಚಿಕನ್, ತಂದೂರಿ ಈ ತರದೆಲ್ಲ. ಸೊ ಅದಕ್ಕೋಸ್ಕರನೇ ಅವ್ರು ಮಾಡ್ಲಿ ಅನ್ಬಿಟ್ಟು ಕೇಳ್ಕೊಂಡೆ. ಬಟ್ ನನ್ ಕೆಲ್ಸ ಇನ್ನು ಅಲ್ಲೇ ಇದೆ, ನಾನು ವಿಡಿಯೋ ಶೂಟ್ ಮಾಡೋದ್ರಲ್ಲೇ ಆಗೋಗಿದೆ. ಇವಾಗ ಚಾರ್ಕೋಲ್ ಎಫೆಕ್ಟ್ ಕೊಡ್ತಾ ಇದೀನಿ. ಸುಡ್ತಾದ? ಸರಿ ಸುಡ್ತಾ ಇದೆ. ಬಟ್ಟೆ ತಗೊಂಡ್ ಹೋಗ್ಬೇಕು ತಾನೆ. ಹೆಂಗ್ ಕೊಡೋದು ಅಂದ್ರೆ ಚಾರ್ಕೋಲ್ ತಗೋಬೇಕು. ತಟ್ಟೆ ತಗೊಂಡು ಮುಚ್ಚಕ್ ಫಸ್ಟ್ ಒಂದು ತಟ್ಟೆ ತಗೋಬಹುದು. ದೊಡ್ಡ ತಟ್ಟೆ ತಗೊಳ್ಳಿ, ಕರೆಕ್ಟಾಗಿ ಮುಚ್ಚಬಹುದು. ಹಿಂಗೆ ಒಂಚೂರು ಗೀ ತಗೊಂಡು ಇದ್ರ ಮೇಲ್ಗಡೆ ಹಿಂಗೆ ಮುಚ್ಚಿ ಬೇಗ ಹಾಕ್ಬಿಟ್ಟು ಪ್ರೆಸ್ ಮಾಡಿ. ರೆಸ್ಟೋರೆಂಟ್ಗಳಲ್ಲೇ ಆಚೆ ಹೋಗ್ತಿದ್ದಂಗೆ ಕೆಲವೊಂದ್ರಲ್ಲಿ ಸ್ಮೋಕ್ ಸ್ಮೆಲ್ ಬರ್ತದೆ. ಸ್ಮೋಕ್ ಎಲ್ಲ ಒಳಗಡೆ ಲಾಕ್ ಹಾಕ್ಬೇಕು, ಹೊರಗಡೆ ಬರಬಾರದು. ಆತರ ಲಾಕ್ ಮಾಡ್ಬೇಕು ನೀವು. ನಮ್ ರಿಂಗ್ ಲೈಟ್ ಎಲ್ಲ ವಿಡಿಯೋದಲ್ಲಿ ಬರ್ತಾ ಉಂಟು. ಇವತ್ತು ಬರ್ಲಿ, ಮಜಾ ಮಾಡ್ಲಿ. ಅದು ಕೂಡ ಲೊಟ್ಕಾಸಿ ಪಿಟ್ಕಾಸಿ ಸ್ವಲ್ಪ ವಿಡಿಯೋ ಸಪೋರ್ಟ್ ಮಾಡ್ಲಿ. ದೊಡ್ಡ ರಿಂಗ್ ಲೈಟ್ ತಗೊಳ್ಳೋಣ. ನಮ್ ಕೈ ಎಷ್ಟಾಗುತ್ತೆ ಆದಷ್ಟು ಅದನ್ನ ಹಾಕಿ ತೆಗಿತಾ ಇದೀವಿ. ಬಜೆಟ್ ವಿಡಿಯೋ ಸಜೆಸ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಆಯ್ತು, ಇದೆಲ್ಲ ಕೆಲಸ ನಮ್ಗೆ ಟಮ್ಮರ್ ತೊಳಿತಾರೆ ತಗೊಂಡೋಗಿಟ್ಟಿರ್ತೀವಿ. ಅದರಲ್ಲೇ ಸ್ಮೋಕ್ ಬಿಟ್ಟು ಸ್ಮೋಕ್ ಎಲ್ಲ ಹೋಗ್ತೀವಿ. ಒಂದ್ 5 ನಿಮಿಷ ಆದ್ರೂನು ಈ ತರ ಬೆಳೆಯುವಾಗ ತುಂಬಾನೇ ಚೆನ್ನಾಗಿ ಘಮ ಬರುತ್ತೆ. ನಿಮ್ಗೆ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಕೂತು ತಿಂತಾ ಇದೀವಿ ಅನ್ನೋಷ್ಟು ಸಖತ್ ಫೀಲ್ ಸಿಗುತ್ತೆ ಈ ತರ ಸ್ಮೋಕ್ ಕೊಟ್ರೆ. ಫುಲ್ ತಟ್ಟೆನೇ ಬಿಸಿ ಉಂಟಾ? ಇಲ್ಲ ಬಿಸಿ ಅಲ್ಲ, ನಾನು ಏನೋ ಮ್ಯಾಜಿಕ್ ತೋರಿಸ್ತೀನಿ. ಎಲ್ಲಿ ಬೀಳ್ತಾ ಉಂಟಾ? ಏನಿಲ್ಲ ತಾನೆ. ಅಲ್ಲ, ಬಿಸಿ ಉಂಟು. ಈಗ ರೆಡ್ ಆಯ್ತು. ಹಿಂಗೆ ತಗೊಂಡಿಟ್ಬಿಡ್ಲ ಫ್ರಿಡ್ಜ್ ಅಲ್ಲಿ? ಬಿಸಿ ಇದೆ. ಎಲ್ಲಿ ಬಿಸಿ ಉಂಟು? ಇಷ್ಟೇ ಮಧ್ಯದಲ್ಲಿ ಬಿಸಿ ಉಂಟು ಅಷ್ಟೇ. ಇವಾಗ ಇದನ್ನ ನಾನು ತಗೊಂಡೋಗಿ ಫ್ರಿಡ್ಜ್ ಅಲ್ಲಿ ಇಡ್ತೀನಿ. ಯಾಕಂದ್ರೆ ಟೈಮ್ ಆಗೋಯ್ತು. ಒಂದ್ 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ತೀನಿ. ಅದು ಪರವಾಗಿಲ್ಲ, ಸ್ಮೋಕ್ ಇದ್ರೂ ಪರವಾಗಿಲ್ಲ, ಇನ್ನು ಫ್ಲೇವರ್ಫುಲ್ ಆಗಿರುತ್ತೆ. ತಗೊಂಡು ಫ್ರಿಡ್ಜ್ ಅಲ್ಲಿ ಇಡ್ತೀನಿ. ಗ್ರಿಲ್ ಇಡೋತಿ ನಿಮಗೆ ಸಿಗ್ತೀನಿ. ಕೆಲಸ ಮಾಡಿ ಕೆಲಸ ಬೇಗ ಆಯ್ತು ದಣಿಗಳೇ, ಆಯ್ತು ಮಾಡ್ತೀವಿ. ನನ್ ಕೆಲ್ಸ ಇಷ್ಟೊಂದು ಆಗ್ತಿತ್ತು, ನಿಮ್ಗೆನೆ ಹೆಲ್ಪ್ ಮಾಡ್ಕೊಡಕ್ ಬಂದ್ಬಿಟ್ಟು ನನ್ ಕೆಲ್ಸ ಎಲ್ಲ ಇಲ್ಲೇ ಉಳ್ಕೊತ್ತು. ಸೊ ನೀವ್ಯಾಕ್ ನಮ್ಗೆ ಹೆಲ್ಪ್ ಮಾಡ್ಕೊಡ್ಬಾರ್ದು? ನಾನ್ ಮಾಡ್ಲೇಬೇಕಾದ, ಇಲ್ಲಾಂದ್ರೆ ನೀವು ಮಾಡ್ಬೋದೇ ಸಿಕ್ಕಿಲ್ಲ ನನಗೆ ಗೊತ್ತು. ಇದು ತೊಟ್ಬಿಡ್ಸ್ಕೊಳ್ಳಿ, ಅದು ತುಂಬಾ ದೊಡ್ಡ ಹೆಲ್ಪ್ ಇದೆ ಆಯ್ತಾ. ರೆಡಿ ಆಗಿದ್ಯಾ? ಆಗಿದೆ. ಭಯಂಕರ ಬಿಸಿ ಬಿಸಿ ಅಂತಿದೆ. ನೋಡಿ, ಫುಲ್ ಚಳಿ ಗೊತ್ತಾಗ್ತಿದೆ ಪ್ಲೇಟ್ ನೋಡಿದ್ರೇನೆ. ಇವಾಗ ನೋಡೋಣ ಹೊಗೆ ಬರ್ತದ. ಹೊಗೆ ಎಲ್ಲ ಚಿಕನ್ ಒಳಗಡೆ ಇದೆ. ಇವಾಗ ಇದನ್ನ ತೆಗಿಯೋಣ. ನೋಡಿ, ನಿಮ್ಗೆ ಏನಾದ್ರು ಸ್ಮೆಲ್ ಮಾಡ್ಸಕ್ಕಾಗಿದ್ರೆ ನಿಜವಾಗ್ಲೂ ಮಾಡಿಸ್ತಿದ್ದೆ. ನಮ್ಗೆ ಒಂದ್ ನಿಮಿಷ ನೋಡಿ, ಸ್ಮೆಲ್ ಮೂಸಿ ನೋಡಿ. ಚೆನ್ನಾಗಿದೆ. ಹೇಳಿ. ಓವೆನ್ ಇಲ್ಲ ಅಂದ್ರೆ ತೊಂದ್ರೆ ಬೇಡ, ತವಾದಲ್ಲಿ ಮಾಡ್ಕೋಬಹುದು. ನಾನು ಸುಮಾರು ಸರಿ ತವಾದಲ್ಲಿ ಮಾಡಿದೀನಿ.
ಈ ಕರೆಂಟ್ ಇಲ್ಲ ಅಂದ್ರೆ ನಾನು ತವದಲ್ಲೇ ಮಾಡ್ತಿದ್ದೆ, ಸೇಮ್ ಟೇಸ್ಟ್ ಬರುತ್ತೆ, ಏನು ಡಿಫ್ರೆನ್ಸ್ ಇರೋದಿಲ್ಲ ನಿಮ್ಗೆ. ನೀವು ಸ್ಮೋಕ್ ಎಫೆಕ್ಟ್ ಕೊಟ್ರೆ ನೀವು ಯಾವ್ದಲ್ಲಾದ್ರೂ ಮಾಡಿ ಒಂದೇ ಟೇಸ್ಟ್. ಸ್ಮೋಕ್ ಎಫೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿನ್ ಲೆಗ್ ಪೀಸ್ ಎಸ್ ನಂದು ಹೇಳಿ ಮೊದ್ಲೇ ಸತ್ತೋಗಿದ್ದೀನಿ, ಇನ್ನು ಎಷ್ಟು ಹಿಚ್ಕಿ ಪಿಚ್ಕಿ ಸಾಯಿಸ್ತೀರಾ ನನ್ನ ಅಂತ. ಹಿಂಗ್ ಒಂದ್ ಪೀಸ್ ಇಟ್ಟು ಆಕ್ಚುಲಿ ಲೆಗ್ ನ ಮಧ್ಯೆ ಕೇಳ್ತೀನಿ. ಏನಕ್ಕೆ ಕೇಳು, ಲೆಗ್ ಸ್ವಲ್ಪ ಟೈಮ್ ತೊಗೊಳಕ್ ಬೇಕೇ. ವಿಂಗ್ಸ್ ಕೇಳಿದ್ರೆ ಬರೀ ಪುಕ್ಕ ಕೊಟ್ಟವನೆ, ಎಂತ ಇದು ಬರೀ ರೆಕ್ಕೆ ಕೊಟ್ಟವನೆ. ಚೆಸ್ಟ್ ಪೀಸ್, ದೊಡ್ಡ ದೊಡ್ಡ ಪೀಸ್ ಕೊಡ್ಬೇಕು ತಾನೆ. ಸಾಂಬಾರಿ ಕಟ್ ಮಾಡಂಗ್ ಮಾಡ್ಕೊಟ್ಟಿದ್ದಾನೆ, ನನಗೆ ಕಾಣಿಸ್ತಾ ಇರ್ಲಿಲ್ಲ ಅಲ್ಲ ಹಿಂಗ್ ಮಾಡ್ತಾವನೆ ಅಂತ. ಅವ್ನ್ ತೋರ್ಸ್ದ ನಿಮ್ಗೆ ಸಾಕ ಹಿಂಗೆ ಅಂತ, ನೀವೇನ್ ನೋಡ್ಕೊಂಡ್ ಹ್ಞೂ ಅಂದ್ರು. ಇದೊಂದು ಬೇಗ ಆಗೋಗುತ್ತೆ, ಬೆಂದೋಗುತ್ತೆ ಪಟ್ ಅಂತ. ಇಷ್ಟ ಆಗ್ತಿದೆ ಅನ್ಸದ್ಯಕ್ಕೆ. ಇದಾದ್ಮೇಲೆ ನೆಕ್ಸ್ಟ್ ನೋಡೋಣ. C2 ಓಕೆ, ಇದು ಮಿನಿಟ್ಸ್. ಓಕೆ 10 ಮಿನಿಟ್ಸ್, 15 ಮಿನಿಟ್ಸ್ ಇಡ್ತೀನಿ ಫಸ್ಟ್ಗೆ, ಯಾಕಂದ್ರೆ ಅದು ಕೋಲ್ಡ್ ಇರುತ್ತಲ್ವಾ. ಏನು ಇದು ಅವನು, ಸೊ ಅದು ಬಿಸಿ ಎಲ್ಲ ಆಗೋದು 15 ಮಿನಿಟ್ಸ್ ಒಂದ್ ಸೈಡ್ ಇಡೋಣ. ಚಿಕನ್ ಅಂತ ಸ್ಪಷ್ಟವಾಗಿ ಹೇಳ್ರಿ. ಚಿಕನ್ ಅಂತ ಚಿಕನ್ ಹೋಗ್ತಾ ಇದೆ ಒಳಗಡೆ, ಗ್ರಿಲ್ ಒಳಗಡೆ, ಅವನ್ ಒಳಗಡೆ ಹೋಗ್ತಾ ಇದೆ. ಆಯ್ತಾ, ಪ್ರೊಸೆಸ್ ಏನು ಅಂತ 15 ಮಿನಿಟ್ಸ್ ಆದ್ಮೇಲೆ ತೋರಿಸ್ತೇನೆ. ಆಯ್ತಾ, ಓಕೆ, ರೆಡಿ 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 ರೆಡಿ. ಇವಾಗ ಒಂದ್ ಸೈಡ್ ಕುಕ್ ಆಗಿದೆ ಅಂತ ಅನ್ಸುತ್ತೆ. ಇವಾಗ ಬಿಸಿ ಇರುತ್ತಾ, ಬಟ್ಟೆ ಇಟ್ಕೊಂಡು ಇತ್ಕೊಳ್ಳಿ, ನೀವ್ ಹಂಗೆ ಮುಟ್ಟಕ್ ಹೋಗ್ಬೇಡಿ ಗಾಯ್ಸ್. ನೋಡಿ ಈ ತರ ಆಗುಂಟು. ಇದು ಕುಕ್ ಆಗಿಲ್ಲ ಇನ್ನು ಸರ್, ಇನ್ನು ಕುಕ್ ಆಗ್ಬೇಕು. ಇದಕ್ಕೆ ಲೈಟ್ ಆಗಿ ಇವಾಗ ನಾನು ಈ ತರ ಗೀ ತಗೊಂಡಿದ್ದೀನಿ. ಫಸ್ಟಿಗೆ ಮೇಲ್ಗಡೆ ಬ್ರಷ್ ಮಾಡೋದಕ್ಕೆ ಈ ತರ ತಗೊಂಡು ಅಲ್ಲ, ಸ್ವಲ್ಪನು ಬ್ಲಾಕ್ ಆಗಿಲ್ಲ. ಇನ್ನು ಇದು ಕುಕ್ ಆಗ್ತಾ ಇರೋದು, ರೋಸ್ಟ್ ಆಗಕ್ಕೆ ಇನ್ನೊಂದ್ ಮೆಥಡ್ ಇದೆ. ಬೇಯ್ಬೇಕಲ್ವಾ ಮಾಂಸ ಒಳಗಡೆಯಿಂದ, ಹಸಿ ಹಸಿ ಇರಬಾರ್ದಲ್ವಾ. ಇವಾಗ ಇದನ್ನ ಏನ್ ಮಾಡೋಣ, ಇದನ್ನ ತಿರುಗಿಸೋಣ ಹಿಂಗೆ. ಕೆಳಗಡೆ ಬ್ಲಾಕ್ ಆಗಿದ್ಯಾ? ಇಲ್ಲ, ಇನ್ನು ಕುಕ್ ಆಗ್ಬೇಕು. ಡ್ರೈ ತರನೇ. ನೆಕ್ಸ್ಟ್ ಪುನಃ ಒಂದ್ 10 ಮಿನಿಟ್ಸ್ ಅದೇ ಮೋಡಲ್ ಬೇಯಿಸ್ಬೇಕು. 15 ಮಿನಿಟ್ಸ್ 10 ಮಿನಿಟ್ಸ್ ಸಾಕು. ಮತ್ತೆ ರೋಸ್ಟ್ ಇಟ್ಬಿಟ್ರೆ ಆಯ್ತು. ರೋಸ್ಟ್ 5 ಮಿನಿಟ್ಸ್ ಇಟ್ರೆ ಆಗೋಗುತ್ತೆ. 15 ಮಿನಿಟ್ಸ್ ಬೇಕು. ಲೈಟ್ ಆಗಿ ಇದನ್ನ ಟಚ್ ಮಾಡಿ, ಬ್ರಷ್ ಮಾಡಬೇಡಿ. ಮಸಾಲ ಇನ್ನೂ ಬೆಂದಿಲ್ಲ. ಏನಕ್ಕೆ ಇದನ್ನ ನಾನು ಹಾಕ್ತಾ ಇರೋದು ಅಂದ್ರೆ ಮಾಂಸ ಗಟ್ಟಿ ಆಗ್ಬಿಡ್ತದೆ, ನಿಮ್ಗೆ ಟೆಂಡರ್ನೆಸ್ ಅದಕ್ಕೆ ಇದನ್ನ ಹಾಕ್ತಾ ಇದೀನಿ. ನೀವು ವಾಪಸ್ ಪುನಃ ಒಯ್ತಾರ ಒಳಗಡೆ ಬೆಚ್ಚ ಮಾಡ್ಕೊಂಡು ಇಲ್ಲಿ ಚಳ್ಳೆ ಚಳಿ ಹೊಡಿತಾ ಉಂಟಲ್ಲ. ಸೇಮ್ ಮೋಡ್, ಗ್ರಿಲ್ 10 ಮಿನಿಟ್ಸ್ ಸಾಕಾ? 12 ನೋಡ್ಲಿ, 12 ಆಗ್ಲಿ. ಇವಾಗ ಆಗಿದೆ, ಬಟ್ ರೋಸ್ಟ್ ಆಗಿಲ್ಲ. ಇವಾಗ ಮಾಂಸ ಬೆಂದಿರುತ್ತೆ, ಆಯ್ತಾ? ಇವಾಗ ನಮ್ಗೆ ರೋಸ್ಟ್ ಮಾಡಬೇಕು. ರೋಸ್ಟ್ ಜಾಸ್ತಿ ಆಗಬಾರ್ದು. ಜಸ್ಟ್ ಗ್ರಿಲ್ ಆಪ್ಷನ್ ಹೊಡೆದ್ಬಿಟ್ಟು ನೋಡಿ 4 ಮಿನಿಟ್ಸ್. ಜಾಸ್ತಿ ಆಗ್ಬಿಟ್ರು ಸೀದಂಗ್ ಆಗುತ್ತೆ, ಅದಕ್ಕೆ ಬೇಡ. 4 ಮಿನಿಟ್ಸ್ ಅಲ್ಲಿ ಡನ್. ಬಾಸ್ನು ನೆಕ್ಸ್ಟ್. ಓಕೆ, A few minutes later. ಆಯ್ತಾ? ಇದ್ರೊಳಗೆ ಕೂತ್ಕೊಂಡು ಅನಿಸ್ತಾ ಉಂಟು ಚಳಿಗೆ. ಕೂತು ಬಿಡಿ ಮಂಜುಗ್ರಿ. ಕರೆಕ್ಟ್ ಕುಕ್ ಆಗಿದೆ. ಹೇಳನಾ ಹೇಗಿದೆ ನಿಮ್ ಚಿಕನ್ ನೋಡಕ್ಕೆ? ಯಾವಾಗ ತಿಂತೀರಾ? ಬೇಕಿಷ್ಟು ಅಷ್ಟು ರೋಸ್ಟ್ ಇಲ್ಲ, ನೋಡ್ಕೋ. ಬೇಕಾದ್ರೆ ಮತ್ತೆ ರೋಸ್ಟ್ ಮಾಡ್ಕೊಡ್ತೀನಿ. ನಾನೊಂದು ಚಿಕ್ಕ ಪೀಸ್ ತಗೊಂತಿದ್ದೀನಿ. ಚಿಕ್ಕ ಪೀಸ್ ಬಾಯಲ್ಲಿ ಬರ್ತಾ ಇದೆ ನನಗೆ. ಲೈಕ್ ಆಲ್ ಯುವರ್ಸ್. ಇದು ಬೇಕಂದ್ರೆ ಕೆಚಪ್ ಜೊತೆ ತಿನ್ಬೋದು, ಮೈನಸ್ ಜೊತೆ ತಿನ್ಬೋದು. ಚೆಕ್ ಮಾಡ್ಕೊಡೋದು.
ಕಚ್ಕೊಬಿಟ್ರೆ ಬಕೆಟ್ ಅಲ್ಲಿ ಆಡ್ತಾರೆ ಹಿಂಗೆ ಆಗುತ್ತೆ. ಕಚ್ಕೊಬಿಟ್ರೆ ಹೇಗಿಲ್ಲ ಚೆನ್ನಾಗಿದೆ. ಸ್ವಲ್ಪ ಚೆನ್ನಾಗಿದೆ ಅದ್ರ ಹೊರಗಡೆ ಎಲ್ಲ. ಮಸಾಲೆ ತುಂಬಾ ಮಸಾಲೆ ಮೇಡಮ್ಗೆ ತಿನ್ನ ಕಂಟ್ರೋಲ್ ಮಾಡಕೈತಲ್ಲ. ನನ್ ವಿಡಿಯೋ ಬೇಗ ಮುಗಿಸ್ಬಿಡ್ತೀನಿ, ಹೊಟ್ಟೆ ತುಂಬಾ ಇಷ್ಟಿದೆ, ಸ್ವಲ್ಪ ಲೇಟ್ ಆಗ್ಬಿಡ್ತು. 9 ಗಂಟೆ ಅನ್ಕೊಂಡ್ವಿ, 10 ಗಂಟೆ ಆಗೋದಿಲ್ಲ. 9 ಗಂಟೆಗೆ ಮಾಡ್ಕೊಡ್ತೀನಿ ಅನ್ಬಿಟ್ಟು ಟೈಮ್ ಆಗಿರೋದು 10 ಗಂಟೆ. ಕೆಲಸ ಮಾಡಕ್ ಹೋಗಿ ಲೇಟ್ ಆಯ್ತು, ಬಿಡೋದು ಲೇಟ್ ಆಯ್ತು. ಮೆಣಸಿನ್ಕಾಯಿ ಎಲ್ಲ ಬಿಡ್ಸೋದು, ಅರ್ಧ ಕೆಜಿ ಮೆಣಸಿನ್ಕಾಯಿ ಬಿಡಿಸ್ಕೊಟ್ಬಿಟ್ಟು ಆಡೋದು ನೋಡಿ ತೊಡನ. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ಮಾಡ್ಕೊಡಿ, ಸಕ್ಕದ ಬರುತ್ತೆ. ಇಂಪ್ರೆಸ್ ಮಾಡಿ, ಪಾರ್ಟಿ ಮಾಡಿ, ಯಾವ್ದಾದ್ರು ಗೆಟ್ ಟುಗೆದರ್ ಮಾಡಿ, ಫ್ಯಾಮಿಲಿ ಇವತ್ತಿ ಮಾಡಿ, ಹೆಂಡತಿಗೋಸ್ಕರ ಮಾಡ್ಕೊಡಿ, ಅಪ್ಪ ಅಮ್ಮನಿಗೋಸ್ಕರ ಮಾಡ್ಕೊಡಿ, ಎಲ್ಲಾರು ಖುಷಿಯಾಗಿಡಿ. ನಾವಿನ್ನ ತಿಂದು ಮುಗಿಸ್ತೀವಿ. ನೆಕ್ಸ್ಟ್ ಇನ್ನ ಆರಾಮಾಗಿ ಕೂತ್ಕೊಂಡು ತಿಂದು ಮುಗಿಸ್ತೀವಿ. ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತದೆ. ನೀವು ಮಾಡ್ಕೊಳ್ಳಿ, ಕಮೆಂಟ್ ಅಲ್ಲಿ ತಿಳಿಸಿ ಹೇಗ್ ಬಂತು ಅಂತ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ತುಂಬಾ ನಮ್ಗೆ ಒಂದು ಮೋಟಿವೇಶನ್ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವೀಗ ತಿಂದು ಮುಗಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಶುಭರಾತ್ರಿ. ಅಷ್ಟೇ.